ಆ, ನಾನು ಟೈಮ್ 9 ನ್ಯೂಸ್ ಕನ್ನಡ ರಿಪೋರ್ಟರ್ ಸೂರ್ಯ ಕರ್ಕರಮುಂಡಿ. ಅಥಣಿಯಲ್ಲಿ ಎಸ್ ಎಂ ನಾರಗುಂಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನು ಓಪನ್ ಮಾಡಿದ್ದಾರೆ. ಆ ಸ್ಕೂಲಿನದಂತ ಅಧ್ಯಕ್ಷರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ರೀತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಿ? ಆ, ನಮಸ್ಕಾರ ಸರ್. ನಾಳೆ 24 ಶನಿವಾರ ಸಾಯಂಕಾಲ 6 ಗಂಟೆಗೆ ನಮ್ಮೆಲ್ಲರ ನೆಚ್ಚಿನ ಹಾಗೂ ಈ ಕರ್ನಾಟಕದ ಕ್ರೇಜಿ ಸ್ಟಾರ್ ಎಂದೇ ಖ್ಯಾತಿ ಪಡೆದ ಶ್ರೀ ಡಾಕ್ಟರ್ ವಿ ರವಿಚಂದ್ರನ್ ಸರ್ ಬರ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಅಥಣಿ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿ ಅವರು ಇರ್ತಾರೆ. ಹಾಗೆ ಕಾಗವಾಡ ಮತಕ್ಷೇತ್ರದ ಶಾಸಕರಾದಂಥ ರಾಜವಣ್ಣ ಕಾಗೆ ಅವರು ಕೂಡ ಬರ್ತಾರೆ. ಆಮೇಲೆ ಕುಡ್ಚಿ ಮತಕ್ಷೇತ್ರದ ಶಾಸಕರಾದಂಥ ಮಹೇಂದ್ರಣ್ಣ ತಮ್ಮಣ್ಣವರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಹಾಗೆ ನಮ್ಮ ಶೇಗುಣಶಿಯ ವಿರಕ್ತ ಮಠದ ಶ್ರೀಮಣ್ ನಿರಂಜನ ಪ್ರಣವ ಸ್ವರೂಪಿ ಮಹಾಂತ ಮಹಾಪ್ರಭುಗಳು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಮತ್ತು ಈ ಭಾಗದ ಒಂದು ಸಮಾಜ ಸೇವಕರು ಯುವ ಮುಖಂಡರಾದಂಥ ಚಿದಾನಂದ ಸವದಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಾಳೆ ಸುಮಾರು 35-40 ಸಾವಿರ ಜನ ಸೇರುವಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ಈ ಭಾಗದಲ್ಲಿ ಡಾಕ್ಟರ್ ವಿ ರವಿಚಂದ್ರನ್ ಸರ್ ಯಾವಾಗೂ ಬಂದಿದ್ದಿಲ್ಲ. ಅವರ ಒಂದು ಅಭಿಮಾನಿಗಳು ಜಾಸ್ತಿ ಈ ಭಾಗದಲ್ಲಿ ಇರೋದ್ರಿಂದ ನಾವು ಅವರನ್ನ ಗುರುತಿಸ್ಕೊಂಡು ಅವರನ್ನೇ ಕರೆಸ್ಬೇಕಂತೇಳಿ ವಿಚಾರ ಮಾಡಿದಾಗ ಬರ್ತೀನಿ ಅಂತೇಳಿ ಫೈನಲ್ ಮಾಡಿದ್ದಾರೆ. ನಾಳೆ ಸಾಯಂಕಾಲ 6 ಗಂಟೆಗೆ ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಚಾಲನೆ ಮಾಡ್ತಿದ್ದಾರೆ. ಹಾಗೂ ನಮ್ಮ ಶಾಲೆಯ ನೂತನವಾಗಿ ಕಟ್ಟಿದಂತ ಈ ಎಸ್ ಎಂ ನಾರಗುಂಡ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನವನ್ನ ಹಮ್ಮಿಕೊಂಡಿದ್ದೀವಿ. ಸರ್, ಈ ಸ್ಕೂಲಿನಲ್ಲಿ ಮಕ್ಕಳಿಗೆ ಯಾವ್ಯಾವ ತರ ಸೌಲಭ್ಯಗಳನ್ನ ಇಟ್ಕೊಂಡಿದ್ದೀವಿ ಸರ್? ನೋಡಿ, ಈಗಾಗಲೇ ನಾವು 2019ರಿಂದ ಹಾರುಗೇರಿಯಲ್ಲಿ ನಮ್ಮ ತಂದೆಯವರ ಹೆಸರಲ್ಲಿ ಶ್ರೀ ಎಸ್ ಎಂ ನಾರಗುಂಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಮೊದಲು ಸುಮಾರು 6 ವರ್ಷ ಮುಗಿದು 7ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ವಿ. ಅಲ್ಲೇ ಸುಮಾರು 1500 ಮಕ್ಕಳು ಅಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಯಾವ ರೀತಿ ಅಂತಂದ್ರೆ ಬರೀ ಶಿಕ್ಷಣ ಮಾತ್ರ ಅಲ್ಲ, ಶಿಕ್ಷಣ ಜೊತೆ ಸಂಸ್ಕಾರವನ್ನು ಕೊಡುವಂತ ಕೆಲಸವನ್ನ ನಾವು ವಿಚಾರ ಇಟ್ಕೊಂಡು ನಮ್ಮ ತಂದೆಯವರ ಒಂದು ಹಾಗೂ ನಮ್ಮ ಅಣ್ಣನ ಒಂದು ಮಾರ್ಗದರ್ಶನದಲ್ಲಿ ನಡೆಸ್ತಾ ಇದ್ದೀವಿ. ಅದೇ ರೀತಿ ಅಥಣಿಯಲ್ಲಿ ಕೂಡ ಶಿಕ್ಷಣ ಜೊತೆಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕಂತ ಹೇಳಿ ಒಂದು ವಿಚಾರವನ್ನ ಇಟ್ಕೊಂಡಿದ್ದೀವಿ. ಸರ್, ಈ ಅಥಣಿ ಭಾಗದ ಮಕ್ಕಳಿಗೆ ಯಾವ್ಯಾವ ಪ್ರಯೋಜನಗಳನ್ನ ಇಟ್ಕೊಂಡಿದ್ದೀವಿ ಸರ್? ನೋಡಿ, ಮೊದಲು ನಮ್ಮ ಉದ್ದೇಶ, ಸ್ಕೂಲ್ ತೆಗೆದಿರೋ ಉದ್ದೇಶ ಅಂದ್ರೆ ನಮ್ಮ ಭಾಗದ ಸಾಮಾನ್ಯ ರೈತನ ಮಕ್ಕಳು ಕೂಡ ಒಳ್ಳೆಯ ಉನ್ನತ ಶಿಕ್ಷಣ ಸಿಗ್ಲಿ ಅಂತೇಳಿ ಒಂದು ವಿಚಾರ ಇಟ್ಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನ ತೆಗೆದಿದ್ದೀವಿ. ಹಾರುಗೇರಿಯಲ್ಲಿ ನಮ್ಮಲ್ಲಿ PU ಸೈನ್ಸ್ ಕಾಲೇಜ್ ಕೂಡ ಮಾಡಿದ್ವಿ ಕಳೆದ 2 ವರ್ಷದಿಂದ. ಸುಮಾರು ವರ್ಷಕ್ಕೆ 30 ಮಕ್ಕಳನ್ನ ಫ್ರೀ ಆಗಿ ನಾನು ವಿದ್ಯಾಭ್ಯಾಸ ಕೊಡ್ತಾ ಇದ್ದೀನಿ. ಹಾಗೆ ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಇಲ್ಲಿ ಕೂಡ ಮುಂದಿನ ದಿನಮಾನಗಳಲ್ಲಿ ಒಂದು ಯಾವ್ದಾದ್ರು ಬಡ ಮಕ್ಕಳಿಗೆ, ಯಾರಾದ್ರೂ ನಿರ್ಗತಿಕರ ಮಕ್ಕಳಿಗೆ ಅಂತವರಿಗೆ ಒಂದು ಫ್ರೀ ಆಗಿ ಎಜುಕೇಶನ್ ಕೊಡುವಂತ ಕೆಲಸ ನಮ್ಮ ಸಂಸ್ಥೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಈ ಸ್ಕೂಲ್ ನಲ್ಲಿ ಶಿಕ್ಷಕರು ಮತ್ತು ಮಕ್ಕಳಿಗೆ ತರಬೇತಿ ಯಾವ ತರ ಕೊಡ್ತಾರೆ? ನೋಡಿ, ನಮ್ಮಲ್ಲಿ ಇರ್ತಕ್ಕಂತ ಶಿಕ್ಷಕರು ಇಲ್ಲಿಂದ ಅಥಣಿಯಿಂದ 4000 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ನಾಗಾಲ್ಯಾಂಡ್ದವ್ರು ಇದ್ದಾರೆ. ಕೇರಳದಿಂದ ಬಂದಂತ ಶಿಕ್ಷಕರಿದ್ದಾರೆ, ಆಂಧ್ರದಿಂದ ಬಂದಂತ ಶಿಕ್ಷಕರಿದ್ದಾರೆ, ಅಥಣಿಯವರು ಕೂಡ ಇದ್ದಾರೆ. ಸುತ್ತಮುತ್ತ ಜಿಲ್ಲೆಗಳಿಂದ ಕೂಡ ನಮ್ಮಲ್ಲಿ ಟೀಚರ್ಸ್ ಇದ್ದಾರೆ. ಅವರೆಲ್ಲರೂ ವೆಲ್ ಕ್ವಾಲಿಫೈಡ್ ನುರಿತ ಶಿಕ್ಷಕರು ಇದ್ದಾರೆ. ಅವರಿಗೆ ನುರಿತ ಶಿಕ್ಷಕರು ಇದ್ರೂ ಕೂಡ ಅವರಿಗೆ ಕೂಡ ನಾವು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಒಂದು ತರಬೇತಿಯನ್ನು ಕೊಡಿಸುವಂತ ಕೆಲಸನೂ ನಾವು ಮಾಡ್ತೀವಿ. ಅದನ್ನ ಮಕ್ಕಳಿಗೆ ಇಂಪ್ಲಿಮೆಂಟ್ ಮಾಡುವಂತ ಕೆಲಸನೂ ಈ ಮೂಲಕ ಮಾಡ್ತಾ ಇದ್ದೀವಿ. ಸರ್, ಭವಿಷ್ಯದಲ್ಲಿ ಇನ್ನು ಏನೇನು ಯೋಜನೆಗಳನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ? ನೋಡಿ, ನಂದೊಂದು ಕನಸಿದೆ. ನಮ್ಮ ಭಾಗದ ರೈತನ ಮಕ್ಕಳು ಎಲ್ಲೋ ದೂರದಲ್ಲಿ ಹಾಸ್ಟೆಲ್ ನಲ್ಲಿ ಇದ್ದು ಆ ರೈತ ಈ ಫೀಸ್ ಕಟ್ಟಕ್ಕೆ ಆಗಲಾರದೆ ಪರದಾಡ್ತು ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ರೈತರ ಮಕ್ಕಳು, ನಮ್ಮ ಭಾಗದ ರೈತರ ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲೀಲಿ ಅಂತ ಹೇಳಿ ಒಂದು ಆಶೆಯನ್ನು ಇಟ್ಟಿದ್ದೀವಿ. ಒಂದು ಒಳ್ಳೆಯ ಶಿಕ್ಷಣ ಕೊಡ್ಬೇಕಂತ ವಿಚಾರ ಇಟ್ಕೊಂಡಿದ್ದೀವಿ. ಸರ್, ರವಿಚಂದ್ರನ್ ಅವರು ಕೂಡ ಅದನಿಗೆ ಆಗಮಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಅವ್ರ ಬಗ್ಗೆ ಹೇಳಕ್ಕೆ ಹೋದ್ರೆ ಎಷ್ಟು ಹೇಳಿದ್ರು ಕಡಿಮೆನೆ. ಅವ್ರ ಮನೆಗೆ ಹೋದಾಗ
ಎಷ್ಟು ಒಳ್ಳೆ ರೀತಿಯಾಗಿ ಅವರು ನಮ್ಮ ಆದರ ಆತಿಥ್ಯ ಮಾಡಿದ್ರೆ ಅಂದ್ರೆ ನಾವು ಊಹೆ ಮಾಡ್ಕೊಳ್ಳಕ್ಕೂ ಸಾಧ್ಯ ಇಲ್ಲ. ಒಬ್ಬ ಸಾಮಾನ್ಯ ಡೌನ್ ಟು ಅರ್ತ್ ವೆರಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನೋಡಿರೋದು. ಅಷ್ಟು ಅವರು ಕೆಳಮಟ್ಟ ಅಂದ್ರೆ ಒಂದು ಆ ರೀತಿ ಅವರ ಮನಸ್ಸು ಸ್ವಭಾವ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಮ್ಗಂತೂ ಗೊತ್ತಿದೆ ಅವರು ಯಾವ ರೀತಿ ಸಿನಿಮಾಗಳನ್ನು ತೆಗೆದಿದ್ದಾರೆ, ಯಾವ ರೀತಿ ಹಾಡುಗಳನ್ನು ತೆಗೆದಿದ್ದಾರೆ. ಇವತ್ತಿಗೂ ಕೂಡ ನಾವು ಚಿಕ್ಕವರಿದ್ದಾಗಲೂ ಹಿಡ್ಕೊಂಡು ಇವತ್ತಿನವರೆಗೆ ನಮ್ಗೆ ಅದೆಲ್ಲ ಭಯಪಟ್ಟ ಇದಾವೆ ಹಾಡುಗಳು ಅಂತ ಹೇಳಕ್ಕೆ ನನಗೆ ಬಹಳ ಖುಷಿ ಅನಿಸ್ತದೆ. ಸರ್, ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಲ್ಲ, ನಿಮ್ಮ ಅಭಿಪ್ರಾಯ ಸರ್? ಏನೋ ಒಂದು ನನ್ನೊಂದು ಕ್ರೇಜ್ ಸರ್. ಒಂದು ಶಿಕ್ಷಣ, ಈ ಎಜುಕೇಶನ್ ಏನ್ ನಾವು ಮಾಡ್ತಾ ಇದೀವಲ್ಲ, ಸೊಸೈಟಿಗಳನ್ನ ಸಂಸ್ಥೆಗಳನ್ನ ಮಾಡ್ತಾ ಇದೀವಿ, ಸಾಕಷ್ಟು ಜನರುಗಳು ಬರ್ಲಿ, ಬೇರೆ ಬೇರೆ ನಮ್ಮ ಒಂದು ವಿದ್ಯಾರ್ಥಿಗಳ ಒಂದು ಕಲೆ, ಅವರ ಒಂದು ವರ್ಷ ಪೂರ್ತಿ ನಾವ್ ಏನೇನು ಕಲಿಸಿರ್ತೀವಿ, ಏನೇನು ಮಾಡಿರ್ತೀವಿ ಅಂತೇಳಿ ಎಕ್ಸ್ಪೋಸ್ ಮಾಡಕ್ಕೆ ಇದೊಂದು ನಮ್ಗೊಂದು ವೇದಿಕೆ ಅಷ್ಟೇ. ಇಲ್ಲಿ ನಮ್ಮ ಭಾಗದಲ್ಲಿ ಅವ್ರು ಬಂದಿದ್ದಿಲ್ಲ, ಅದಕ್ಕೆ ಇದೊಂದು ದೊಡ್ಡ ಪ್ರಮಾಣದಾಗಿ ಮಾಡಿ ಎಲ್ಲ ಜನರಿಗೆ ನಮ್ಮ ಸ್ಕೂಲ್ ಉದ್ಘಾಟನೆಗೆ ಅವರನ್ನ ಇನ್ವೈಟ್ ಮಾಡಿ ನಮ್ಮ ಸ್ಕೂಲ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಅಂತೇಳಿ ಒಂದು ಸಂದೇಶ ಕೊಡೋದಕ್ಕೆ ಮಾತ್ರ ಈ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ಓಕೆ, ಇದಿಷ್ಟು SM ನಾರ್ಗುಂಡ ಇಂಟರ್ನ್ಯಾಷನಲ್ ಸ್ಕೂಲಿನ ಅಧ್ಯಕ್ಷರ ಮಾತುಗಳಾಗಿರ್ಬೋದು, ಅವರ ಶಾಲೆಯ ಬೆಳವಣಿಗೆ ಆಗಿರುವಂತದ್ದು. ಕ್ಯಾಮರಾಮನ್ ಶಿವರಾಜ್ ಜೊತೆ ಶಶಿ ಕೊಂಡಿ.